ಎಲ್ಲರಿಗೂ ಹೊಸದಿಯ ಶರಣಾರ್ಥಿಗಳು. ಆತ್ಮೀಯರೇ, ನಾನು ಪಂಪಯ್ಯ ಸ್ವಾಮಿ ಸಾಲಿಮಠ ಅಂತ ಹೇಳಿ ಜಿಲ್ಲಾಧ್ಯಕ್ಷರು ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆ ರಾಯಚೂರು ಮತ್ತು ಸಿಂಧನೂರು. ಸದ್ಭಾವನಾ ವೇದಿಕೆ ಸಿಂಧನೂರು, ಜಮಾತೆ ಇಸ್ಲಾಮಿ ಹಿಂದ್ ಸಿಂಧನೂರು, ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆ ಸಿಂಧನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಇದೇ ದಿನಾಂಕ 3/4/2026 ಶುಕ್ರವಾರ ಶುಭ ಸಂಜೆಯ ದಿನದಂದು ಸಿಂಧನೂರು ನಗರದ ಶಾದೆ ಮಾಲಿನಲ್ಲಿ ವಿಶೇಷವಾಗಿ ವಿನೂತನವಾಗಿ ಹಬ್ಬಗಳ ಸೌಹಾರ್ದ ಸಂಗಮ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಅರ್ಥಪೂರ್ಣವಾದ ಬದುಕು ನಡೆಸೋದಕ್ಕೆ ಏನು ಬೇಕೋ ಅದನ್ನು ಈ ಮೂರು ಸಂಘಟನೆಗಳು ಮಾಡುವುದರ ಮುಖಾಂತರವಾಗಿ ಬೇವು ಬೆಲ್ಲ ಇತಿಹಾಸವನ್ನು ಸಾರುವಂತಹ ಯುಗಾದಿ, ಸುಕೃಮದ ಇತಿಹಾಸವನ್ನು ಹೇಳುವಂತಹ ರಂಜಾನ್, ಇವೆರಡು ಭಾವೈಕ್ಯ ಸಂಗಮ. ಯಾರೂ ನಾವು ಅಜ್ಜಿ ಹಾಕೊಂಡು ಹುಟ್ಟಿಲ್ಲ, ಇಂಥ ಜಾತಿಯಲ್ಲಿ ಹುಟ್ಟಬೇಕಂತ. ಆದರೆ ಹುಟ್ಟಿ ಬಂದ ಮೇಲೆ ನಮ್ಮಲ್ಲಿ ಭೇದ ಭಾವಗಳು ದೂರ ಇರಬೇಕು, ಪ್ರೀತಿ ವಾತ್ಸಲ್ಯ ಮಮತೆ ಹತ್ತಿರ ಆಗಬೇಕು ಅನ್ನುವಂಥ ಒಂದು ಸೌಹಾರ್ದದೊಂದಿಗೆ ಬಾಳಿದಂಥ ಬದುಕಿದಂಥ ಇತಿಹಾಸ ಇರುವಂಥ ಭಾರತ ದೇಶ. ಅದು ಕರುನಾಡಿನ ಕನ್ನಡಿಗರಾದ ನಾವು ಯಾವುದೇ ಜಾತಿ ಭೇದ ಮತಗಳನ್ನು ನೋಡದೆ ಪ್ರೀತಿ ಸಹನೆ ಸಹಬಾಳ್ವೆಯೊಂದಿಗೆ ಸಹೋದರತ್ವ ಭಾವದಿಂದ ನಾವು ಅಣ್ಣ ತಮ್ಮ ಬೀಗರು ಅಜ್ಜ ಅಜ್ಜಿ ಅನ್ನುವಂಥ ಒಂದು ಬಾಂಧವ್ಯದೊಂದಿಗೆ ಬಾಳುವಂಥ ಬದುಕುವಂಥ ಒಂದು ವಿಶೇಷವಾದಂಥ ಜ್ಞಾನದ ತೊಟ್ಟಿಲು ಅಂದರೆ ಅದು ಕನ್ನಡದಲ್ಲಿ ವಿಶೇಷ ಕರ್ನಾಟಕದಲ್ಲಿ ಸಿಂಧನೂರು ಭಾವೈಕ್ಯ ತೊಟ್ಟಿಲು ಅನ್ನೋದಕ್ಕೆ ಬಹಳ ಇತಿಹಾಸ ಬಂದಿದೆ ಅನ್ನೋದಕ್ಕೆ ಜನಮನವಿ ಸಾಕ್ಷಿಯಾಗಿದೆ. ಆ ನಿಟ್ಟಿನಲ್ಲಿ ಇದೇ ಈ ಕಾರ್ಯಕ್ರಮದಲ್ಲಿ ಖ್ಯಾತ ಪ್ರವಚನಕಾರರಾದಂಥ ನಾಡಿನಾದ್ಯಂತ ತಮ್ಮ ಮಹಾತ್ಮರ ಇತಿಹಾಸವನ್ನು ಜೀವನದುದ್ದಕ್ಕೂ ಒತ್ತು ಅವರ ಇತಿಹಾಸವನ್ನು ಅವರ ತತ್ವವನ್ನು ಸಾರುವಂತ ಶರಣ ಶ್ರೀ ಮೊಹಮ್ಮದ್ ಕುನ್ನಿ ಮಂಗಳೂರಿನಿಂದ ಆಗಮಿಸುತ್ತಿದ್ದಾರೆ. ನಮ್ಮವರೇ ಆದಂಥ ಪರಮ ಪೂಜ್ಯ ಮಹಂತ ಸ್ವಾಮೀಜಿ ಸಾಲಿಮಠ ಮುದಗಲ್ ಕಲ್ಯಾಣಾಶ್ರಮ ತಿಮ್ಮಾಪುರ ಅವರು ಸಹ ವೇದಿಕೆಯನ್ನು ಹಂಚಿಕೊಳ್ಳಿದ್ದಾರೆ. ಇನ್ನೋರ್ವ ಸಹೋದರಿ ಶ್ರೀಮತಿ ಡಾಕ್ಟರ್ ಮರಗತಿ ದೇಶಪಾಂಡೆ ಅವರು ಸಹ ಈ ವೇದಿಕೆಯನ್ನು ಹಂಚಿಕೊಳ್ಳಿದ್ದಾರೆ. ರಾಜಕೀಯ ಮುಖಂಡರುಗಳು, ಎಲ್ಲ ಪರ ಸಂಘಟನೆಗಳು ಈ ಕಾರ್ಯಕ್ರಮದಲ್ಲಿ ಜಾತಿ ಮತ ಭೇದವನ್ನಿಲ್ಲದೆ ಭಾಗಿಯಾಗ್ತಾರೆ. ಅವರೆಲ್ಲರಿಗೂ ಪ್ರಥಮವಾಗಿ ಬೇವು ಹಂಚುವುದರ ಮುಖಾಂತರ ಸ್ವಾಗತ ಮಾಡಿ ಕಾರ್ಯಕ್ರಮದ ಹಬ್ಬಗಳ ಸೌಹಾರ್ದ ಸಂಗಮ ಅನ್ನುವಂಥ ಇತಿಹಾಸವನ್ನು ನಾವು ತಿಳಿದುಕೊಂಡು ಒಂದು ಕಡೆ ನಾವೆಲ್ಲರೂ ಸೇರಿ ಪ್ರೀತಿಯಿಂದ ಭೋಜನ ಮಾಡಿ ಈ ಸಾಮರಸ್ಯ ಜೀವನದುದ್ದಕ್ಕೂ ನಾವು ಸಾರೋಣ ಅನ್ನುವಂಥ ಇತಿಹಾಸ ಹೊಂದಿದಂಥ ಸಿಂಧನೂರು ಅದು ದೇಶಕ್ಕೂ ರಾಜ್ಯಕ್ಕಷ್ಟೇ ಅಲ್ಲದೆ ದೇಶಕ್ಕೂ ಹೊರ ರಾಜ್ಯಕ್ಕೂ ಆ ಸುದ್ದಿ ಬೀದಿ ಅನ್ನುವಂಥ ಮಾತನ್ನು ಹೇಳಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರಣ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಜಾತ್ಯತೀತರಾಗಿ ಬಂದು ಭಾಗವಹಿಸಿ ಇದು ಯಾವುದೇ ಒಂದು ಜಾತಿಗೆ ಸಂಕೋಲೆಯನ್ನು ತಟ್ಟಲಾರ್ದಂಗೆ ಇದು ನಮ್ಮ ಕಾರ್ಯಕ್ರಮ ಅನ್ನುವಂಥ ಒಂದು ಮನೋಭಾವ ಇಟ್ಕೊಂಡು ನಾವು ನೀವೆಲ್ಲರೂ ಪ್ರೀತಿಯಿಂದ ಇರೋಣ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಶರಣು ಶರಣ.